ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ 5 ಮುಖಗಳ ದಂತಕಥೆಯ ಬಗ್ಗೆ ನೋಡೋಣ. ಹಾಗೂ ಆ ಪಂಚಮುಖಗಳ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಪಂಚಾನನ ಅಥವಾ ಪಂಚಬ್ರಹ್ಮ ಎಂಬ ಪರಿಕಲ್ಪನೆಯು ಶಿವನ 5 ಮುಖಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ವಿಶಿಷ್ಟವಾದ ವಿಶ್ವ ಕಾರ್ಯವನ್ನು ಸೂಚಿಸುತ್ತದೆ. ಈ 5 ಮುಖಗಳು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಸೃಷ್ಟಿ, ಸಂರಕ್ಷಣೆ, ವಿನಾಶ, ಅನುಗ್ರಹವನ್ನು ಮರೆಮಾಡುವುದು ಮತ್ತು ಅನುಗ್ರಹವನ್ನು ಬಹಿರಂಗಪಡಿಸುವಲ್ಲಿ ಶಿವನ ಪಾತ್ರಗಳನ್ನು ಸಾಕಾರಗೊಳಿಸುತ್ತವೆ. ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಈ ಕಥೆಯಲ್ಲಿ ಬರುವ ಪಾತ್ರಧಾರಿಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಶಿವ. ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ. ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನಾಗಿ ಪಾತ್ರ ವಹಿಸುತ್ತಾನೆ. ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು, ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗುತ್ತದೆ. ಪಂಚಬ್ರಹ್ಮ ಎಂದು ಕರೆಯಲ್ಪಡುವ ಪಂಚಾನನದ ಪರಿಕಲ್ಪನೆಯು ಹಿಂದೂ ಧರ್ಮದಲ್ಲಿ ಶಿವನ 5 ಮುಖಗಳನ್ನು ಚಿತ್ರಿಸುವ ಆಳವಾದ ಪ್ರಾತಿನಿಧ್ಯವಾಗಿದೆ. ಪ್ರತಿಯೊಂದು ಅವನ ದೈವಿಕ ವಿಶ್ವ ಚಟುವಟಿಕೆಗಳಲ್ಲಿ ಒಂದನ್ನು ಸಂಕೇತಿಸುತ್ತದೆ. ಅದನ್ನು ಪಂಚಕೃತ್ಯ ಎಂದು ಕರೆಯಲಾಗುತ್ತದೆ. ಈ 5 ಪಟ್ಟು ಪ್ರಾತಿನಿಧ್ಯವು ಶಿವನನ್ನು ಸೃಷ್ಟಿಕರ್ತ ಮತ್ತು ವಿನಾಶಕ ಎಂದು ಕರೆಯುವ ತಾತ್ವಿಕ ತಿಳುವಳಿಕೆಯೊಂದಿಗೆ ಹೊಂದಿಕೆಯಾಗುತ್ತದೆ. ಅವನ ಅತೀಂದ್ರಿಯ ಸ್ವಭಾವ ಮತ್ತು ಬ್ರಹ್ಮಾಂಡದ ಚಕ್ರೀಯ ಪ್ರಕ್ರಿಯೆಗಳಲ್ಲಿ ಅವನ ಪಾತ್ರವನ್ನು ಒಳಗೊಳ್ಳುತ್ತದೆ. 5 ಮುಖಗಳನ್ನು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ್ಯ ಎಂದು ಹೆಸರಿಸಲಾಗಿದೆ ಮತ್ತು ಪ್ರತಿಯೊಂದು ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಅನುರೂಪವಾಗಿದೆ. ಶಿವನ ವ್ಯಕ್ತಿತ್ವ ಮತ್ತು ವಿಶ್ವ ಜವಾಬ್ದಾರಿಗಳ ಕ್ರಿಯಾತ್ಮಕ ಮತ್ತು ಬಹುಮುಖಿ ಅಂಶಗಳನ್ನು ಒತ್ತಿ ಹೇಳುತ್ತದೆ. ಇವಾಗ ಮೊದಲನೆಯ ಮುಖ ಸೃಷ್ಟಿ ಅಥವಾ ಸದ್ಯೋಜಾತದ ಬಗ್ಗೆ ನೋಡೋಣ ಬನ್ನಿ. ಸದ್ಯೋಜಾತವು ಶಿವನ ಸೃಜನಶೀಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಅಂಶವು ಜೀವನವನ್ನು ಹುಟ್ಟುಹಾಕುವಲ್ಲಿ, ಅಸ್ತಿತ್ವವನ್ನು ಉತ್ಪಾದಿಸುವಲ್ಲಿ ಮತ್ತು ವಿಶ್ವವನ್ನು ಚಲನೆಗೆ ಒಳಪಡಿಸುವಲ್ಲಿ ಶಿವನ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಹಿಂದೂ ವಿಶ್ವವಿಜ್ಞಾನದಲ್ಲಿ ಸೃಷ್ಟಿಯನ್ನು ಸರ್ವೋಚ್ಚ ಪ್ರಜ್ಞೆಯಿಂದ ಪ್ರಾರಂಭಿಸಲಾದ ದೈವಿಕ ಕ್ರಿಯೆಯಾಗಿ ನೋಡಲಾಗುತ್ತದೆ ಮತ್ತು ಸದ್ಯೋಜಾತವು ಶಿವನ ಜೀವ ನೀಡುವ ಸಾಮರ್ಥ್ಯವನ್ನು ಸಾಕಾರಗೊಳಿಸುತ್ತದೆ. ಈ ಮುಖವು ಭೂಮಿಯ ಅಂಶದೊಂದಿಗೆ ಸಂಬಂಧಿಸಿದೆ. ಇದು ಸ್ಥಿರತೆ ಮತ್ತು ರಚನೆಯನ್ನು ಸೂಚಿಸುತ್ತದೆ. ಇದು ಸೃಷ್ಟಿಯು ಕ್ರಮಬದ್ಧ ರೂಪದಲ್ಲಿ ಪ್ರಕಟಗೊಳ್ಳಲು ಮತ್ತು ಉಳಿಸಿಕೊಳ್ಳಲು ಅವಶ್ಯಕವಾಗಿದೆ. ಇವಾಗ ಎರಡನೆಯ ಮುಖ ಸಂರಕ್ಷಣೆ ಅಂದರೆ ವಾಮದೇವನ ಬಗ್ಗೆ ನೋಡೋಣ ಬನ್ನಿ. ವಾಮದೇವನು ಸಂರಕ್ಷಣೆಯನ್ನು ಪ್ರತಿನಿಧಿಸುತ್ತಾನೆ. ಇದು ಶಿವನ ಪೋಷಣೆ ಮತ್ತು ರಕ್ಷಣಾತ್ಮಕ ಸ್ವಭಾವವನ್ನು ಸಂಕೇತಿಸುತ್ತದೆ. ವಿಶ್ವ ಮತ್ತು ಜೀವರೂಪಗಳು ಸೃಷ್ಟಿಯಾದ ನಂತರ ಅವುಗಳಿಗೆ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪೋಷಣೆಯ ಅಗತ್ಯವಿರುತ್ತದೆ. ವಾಮದೇವನು ಈ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತಾನೆ. ಪ್ರೀತಿ, ಕರುಣೆ ಮತ್ತು ಸದಾಚಾರದ ಸಂರಕ್ಷಣೆಯನ್ನು ಸಾಕಾರಗೊಳಿಸುತ್ತಾನೆ. ಶಿವನ ಈ ಮುಖವು ನೀರಿನ ಅಂಶದೊಂದಿಗೆ ಸಂಬಂಧ ಹೊಂದಿದೆ. ಇದು ನೈಸರ್ಗಿಕ ಜಗತ್ತಿನಲ್ಲಿ ಪೋಷಣೆಗೆ ನೀರು ಅತ್ಯಗತ್ಯವಾದಂತೆಯೇ ಜೀವನವನ್ನು ಪೋಷಿಸುವ ಮತ್ತು ಬೆಂಬಲಿಸುವಲ್ಲಿ ಅವನ ಅಗತ್ಯ ಪಾತ್ರವನ್ನು ವಿವರಿಸುತ್ತದೆ. ಇವಾಗ ಶಿವನ ಮೂರನೆಯ ಮುಖ ವಿನಾಶ ಅಂದರೆ ಅಘೋರ ಮುಖದ ಬಗ್ಗೆ ನೋಡೋಣ ಬನ್ನಿ. ಮೂರನೇ ಮುಖ ಅಘೋರ ಶಿವನ ವಿನಾಶಕಾರಿ ಅಂಶವನ್ನು ಸಾಕಾರಗೊಳಿಸುತ್ತದೆ. ವಿನಾಶವು ವಿಶ್ವಚಕ್ರದ ಒಂದು ಅಗತ್ಯ ಅಂಶವಾಗಿದ್ದು ನವೀಕರಣ ಮತ್ತು ರೂಪಾಂತರಕ್ಕೆ ಅವಕಾಶ ನೀಡುತ್ತದೆ. ಅಘೋರವು ಬ್ರಹ್ಮಾಂಡದ ವಿಸರ್ಜನೆ, ಹಳೆಯ ರೂಪಗಳ ಕಿತ್ತು ಹಾಕುವಿಕೆ ಮತ್ತು ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಡಲು ಅಡೆತಡೆಗಳನ್ನು ತೆರವುಗೊಳಿಸುವುದನ್ನು ಪ್ರತಿನಿಧಿಸುತ್ತದೆ. ಈ ಮುಖವು
ಬೆಂಕಿಯ ಅಂಶದೊಂದಿಗೆ ಸಂಬಂಧಿಸಿದೆ. ಇದು ಶುದ್ಧೀಕರಣ ಮತ್ತು ಎಲ್ಲವನ್ನು ಅವುಗಳ ಸಾರಕ್ಕೆ ಇಳಿಸುವ ಸಾಮರ್ಥ್ಯ ಎರಡನ್ನೂ ಸಂಕೇತಿಸುತ್ತದೆ. ಹೀಗಾಗಿ ಪುನರುತ್ಪಾದನಾ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಇವಾಗ ಶಿವನ ನಾಲ್ಕನೆಯ ಮುಖ, ಮರೆಮಾಚುವ ಅನುಗ್ರಹದ ಮುಖ ಅಂದರೆ ತತ್ಪುರುಷನ ಮುಖದ ಬಗ್ಗೆ ನೋಡೋಣ ಬನ್ನಿ. ತತ್ಪುರುಷನು ಮರೆಮಾಚುವಿಕೆ ಅಥವಾ ಮುಸುಕಿನ ಅಂಶವನ್ನು ಪ್ರತಿನಿಧಿಸುತ್ತಾನೆ. ಅನುಗ್ರಹವನ್ನು ಮರೆಮಾಚುವ ಈ ಪರಿಕಲ್ಪನೆಯು ದೈವಿಕತೆಯ ನಿಗೂಢತೆ ಮತ್ತು ಗ್ರಹಿಸಲಾಗದಿರುವಿಕೆಯನ್ನು ಒತ್ತಿ ಹೇಳುತ್ತದೆ. ಕೆಲವು ಸತ್ಯಗಳನ್ನು ಮರೆಮಾಚುವ ಮೂಲಕ ಶಿವನು ಭ್ರಮೆಯ ವಿಶ್ವ ನಾಟಕವನ್ನು ಬಹಿರಂಗಪಡಿಸಲು ಅನುವು ಮಾಡಿಕೊಡುತ್ತಾನೆ. ಇದರಿಂದಾಗಿ ಜೀವಿಗಳು ಪ್ರತ್ಯೇಕತೆ ಮತ್ತು ದೈವಿಕತೆಯಿಂದ ಬೇರ್ಪಡುವ ಭಾವನೆಯನ್ನು ಅನುಭವಿಸಲು ಸಾಧ್ಯವಾಗಿರುತ್ತದೆ. ಈ ಮುಖವು ಗಾಳಿಯ ಅಂಶದೊಂದಿಗೆ ಸಂಪರ್ಕ ಹೊಂದಿದೆ, ಮಾಯೆಯ ಅಮೂರ್ತ ಸ್ವರೂಪ ಮತ್ತು ಅದು ಜೀವನವನ್ನು ಹೇಗೆ ವ್ಯಾಪಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ಜಾಗೃತಿ ಸಂಭವಿಸುವವರೆಗೆ ಅಂತಿಮ ವಾಸ್ತವವನ್ನು ಅಸ್ಪಷ್ಟಗೊಳಿಸುವ ಮುಸುಕುಗಳನ್ನು ಸೃಷ್ಟಿಸುತ್ತದೆ. ಇವಾಗ ಶಿವನ ಐದನೇ ಮುಖ, ಅನುಗ್ರಹ ಮುಖ ಅಂದರೆ ಈಶಾನ ಮುಖದ ಬಗ್ಗೆ ನೋಡೋಣ ಬನ್ನಿ. ಐದನೇ ಮುಖ ಈಶಾನ ಶಿವನ ಪ್ರಕಟ ಅನುಗ್ರಹವನ್ನು ಸಂಕೇತಿಸುತ್ತದೆ. ಈ ಮುಖವು ಜ್ಞಾನೋದಯ, ವಿಮೋಚನೆ ಮತ್ತು ಸತ್ಯದ ಅಂತಿಮ ಬಹಿರಂಗಪಡಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಈಶಾನದ ಮೂಲಕ ಶಿವನು ಭ್ರಮೆಯನ್ನು ಹೋಗಲಾಡಿಸುತ್ತಾನೆ, ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ ಮತ್ತು ಆತ್ಮಗಳಿಗೆ ವಿಮೋಚನೆ ಕಡೆಗೆ ಮಾರ್ಗದರ್ಶನ ಮಾಡುತ್ತಾನೆ. ಈ ಮುಖವು ಆಕಾಶದ ಅಂಶಕ್ಕೆ ಅನುರೂಪವಾಗಿದೆ. ಇದು ವಿಸ್ತಾರವಾದ ಮತ್ತು ನಿರಾಕಾರವಾಗಿದ್ದು, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅಪರಿಮಿತ ಸ್ವರೂಪವನ್ನು ಮತ್ತು ದೈವಿಕತೆಯೊಂದಿಗೆ ಅಂತಿಮ ಐಕ್ಯತೆಯ ಕಡೆಗೆ ಆತ್ಮಗಳನ್ನು ಉನ್ನತೀಕರಿಸುವ ಶಿವನ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವಾಗ ಪಂಚಾನನದ ಮಹತ್ವ ಏನು ಅಂತ ನೋಡೋಣ ಬನ್ನಿ. ಪಂಚಾನನ ಪರಿಕಲ್ಪನೆಯು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದಾಗಿದೆ, ಏಕೆಂದರೆ ಇದು ಶಿವನ 5 ಪಟ್ಟು ಚಟುವಟಿಕೆಗಳ ಮೂಲಕ ಬ್ರಹ್ಮಾಂಡದ ಚಕ್ರೀಯ ಸ್ವರೂಪವನ್ನು ಒಳಗೊಳ್ಳುತ್ತದೆ. ಸೃಷ್ಟಿ, ಸಂರಕ್ಷಣೆ, ವಿನಾಶ, ಮರೆಮಾಚುವಿಕೆ ಮತ್ತು ಬಹಿರಂಗವನ್ನು ಸಾಕಾರಗೊಳಿಸುವ ಮೂಲಕ ಶಿವನು ಕೇವಲ ದೇವತೆಯಲ್ಲ, ಆದರೆ ಸಂಪೂರ್ಣ ವಿಶ್ವತತ್ವ. ಪಂಚಾನನವು ಜೀವನ, ಸಾವು ಮತ್ತು ಎರಡರ ಅತ್ಯುನ್ನತೆಯು ಒಂದೇ ದೈವಿಕ ಪ್ರಕ್ರಿಯೆಯ ಭಾಗವಾಗಿದೆ ಎಂದು ಒತ್ತಿ ಹೇಳುತ್ತದೆ. ಇದು ಅಸ್ತಿತ್ವದ ಎಲ್ಲ ಅಂಶಗಳು ಪರಸ್ಪರ ಸಂಬಂಧ ಹೊಂದಿರುವ ಅದ್ವಿತೀಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಭಕ್ತರಿಗೆ ಪಂಚಾನನವು ಜೀವನದ ವಿವಿಧ ಹಂತಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಬದಲಾವಣೆ, ಅಶಾಶ್ವತತೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಅಂತಿಮ ಗುರಿಯನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ. ಧ್ಯಾನದಲ್ಲಿ ಸಾಧಕರು ಶಿವನ ಈ ಮುಖಗಳನ್ನು ದೃಶ್ಯೀಕರಿಸುತ್ತಾರೆ. ಇದು ಪ್ರತಿ ಹಂತದ ಅನುಗ್ರಹ ಮತ್ತು ಒಳನೋಟವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಆಂತರಿಕ ಶಾಂತಿ ಮತ್ತು ಬ್ರಹ್ಮಾಂಡದ ನೈಸರ್ಗಿಕ ಲಯದೊಂದಿಗೆ ಸಾಮರಸ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಪಂಚಾನನವು ಸ್ವೀಕರಿಸುವ ಮೂಲಕ ಭಕ್ತರು ಜೀವನದ ನೈಸರ್ಗಿಕ ಚಕ್ರಗಳು ಮತ್ತು ಸೃಷ್ಟಿ, ಸಂರಕ್ಷಣೆ ಮತ್ತು ರೂಪಾಂತರದ ಪರಸ್ಪರ ಸಂಬಂಧದ ಸಮಗ್ರ ತಿಳುವಳಿಕೆಯನ್ನು ಪಡೆಯುತ್ತಾರೆ. ಈ ಆಳವಾದ ಪರಿಕಲ್ಪನೆಯು ಅನ್ವೇಷಕರನ್ನು ಆಧ್ಯಾತ್ಮಿಕ ಒಳನೋಟದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ, ಅವುಗಳನ್ನು ಬ್ರಹ್ಮಾಂಡದ ದೈವಿಕ ಲಯದೊಂದಿಗೆ ಜೋಡಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.